ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿಯವರು. ಅವರು ಕಳೆದ 40 ವರ್ಷದಿಂದ ಸತತವಾಗಿ ಪ್ರಸೂತಿ ತಜ್ಞರಾಗಿ, ಸ್ತ್ರೀರೋಗ ತಜ್ಞರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಅವರು ರೋಬೋಟಿಕ್ ಸರ್ಜರಿಯಲ್ಲೂ ಕಾಲ್ಪೋಸ್ಕೋಪಿಯಲ್ಲೂ ಪರಿಣಿತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಆದರೆ ಅವರಿಗೆ ಏನು ಅಂತಂದ್ರೆ, ಎಷ್ಟೇ ತಂತ್ರಜ್ಞಾನ ವಿಜ್ಞಾನ ಮುಂದೆ ಹೊರದ್ರು ಕೂಡ ಹೆಣ್ಣು ಮಕ್ಕಳಿಗೆ ಬೇಸಿಕ್ ಆಗಿ ಮೂಲವಾಗಿ ಬೇಕಾಗಿರೋದು ಅವರ ಆಹಾರ, ಅವರ ಆರೋಗ್ಯ. ಹಾಗಾಗಿ ಇವತ್ತು ಅವರು ಗರ್ಭಿಣಿ ಗರ್ಭ ತಾಳಿದ ನಂತರ, ಹೆರಿಗೆಯ ನಂತರ ಯಾವ ತರದ ಆಹಾರ ಹೇಗೆ ಯಾವಾಗ ತಗೊಳ್ಬೇಕು ಅಂತ ತಿಳ್ಸಕ್ ಬಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಪರಿಮಳ ದೇವಿಯವರೇ. ನಮಸ್ಕಾರ ಮೇಡಮ್. ತಸ್ಮೈ ಶ್ರೀ ಗುರುವೇ ನಮಃ. ಇಂದಿನ ಈ ದಿನ ಶುಭ ದಿನ. ನಾವು ಆಹಾರದ ಬಗ್ಗೆ ತಮ್ಮ ಒಂದು ಚಾನೆಲ್ನ ಒಂದು ಏನು ಅಂತ ಹೇಳ್ತೀವಿ, ಒಂದು ಭಾಗ ಅದು ಆಹಾರ, ಆರೋಗ್ಯ, ಅಧ್ಯಾತ್ಮ. ಮುಖ್ಯವಾದ ಒಂದು ಆಹಾರ ಇಲ್ಲದೆ ಯಾರು ಬದುಕಕ್ಕಾಗಲ್ಲ ಅಲ್ವೇ? ಆಹಾರ ಬೇಕೇ ಬೇಕು. ಹಾಗೆ ಅದ್ರ ಬಗ್ಗೆ ನಮ್ಮ ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತೆ ಗರ್ಭಿಣಿಯರು 9 ತಿಂಗಳು ತುಂಬಿ ನವಜಾತ ಶಿಶುವಿಗೆ ಹೆರಿಗೆ ಆದ ನಂತರ ಅವ್ರು ಹೇಗೆ ಅವರ ಉಪಚಾರವನ್ನು ಮಾಡ್ಕೋಬೇಕು, ಯಾವ ಆಹಾರ ತಗೊಂಡ್ರೆ ಒಳ್ಳೇದು ಅಂತ ನಾವು ಇವಾಗ ವಿಷಯನ ನಮ್ಮ ಶ್ರೋತೃಗಳಿಗೆ ಹಂಚ್ಕೋತಾ ಇದ್ದೀವಿ. ಗರ್ಭಿಣಿ ಆಗಿದ್ದೀನಿ ಅಂತ ಅವರಿಗೆ ಗೊತ್ತಾಗೋದು ಸಹಜವಾಗಿ ಈಗಿನ ದಿನಗಳಲ್ಲಿ. ಒಂದು ಪೀರಿಯಡ್ ಯಾವಾಗ ಮಿಸ್ ಆಗಿ ಒಂದು 6 ವಾರ 8 ವಾರ ಅಂದ್ರೆ ಗೊತ್ತಾಗ್ಬಿಟ್ಟಿರುತ್ತೆ, ತಾನು ಗರ್ಭವತಿ ಇದ್ದೇನೆ, ನಾನು ಇನ್ಮೇಲಿಂದ ಆಹಾರವನ್ನ ತಗೋಬೇಕು, ಏನ್ ತಗೋಬೇಕು ಏನ್ ತಗೋಬಾರ್ದು ಇದ್ರ ಬಗ್ಗೆ ಸಾಧಾರಣವಾಗಿ ತಿಳುವಳಿಕೆ ಇರ್ಬೋದು, ಇಲ್ಲ ಮನೆಯಲ್ಲಿ ಹಿರಿಯರು ಅವರಿಗೆ ಹೇಳ್ತಾ ಇರ್ಬೋದು. ಆದ್ರೆ ಅವರು ಫಸ್ಟ್ ಒಂದು 3 ತಿಂಗಳಲ್ಲಿ ಅವ್ರು ಏನ್ ತಗೋಬೇಕು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಅವರಿಗೆ ಕಾಡುವ ಒಂದು ಸಮಸ್ಯೆ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್, ನಾಸಿಯಾ, ವಾಮಿಟಿಂಗ್, ಅತಿಯಾದ ಒಂದು ವಾಂತಿ ಅಥವಾ ವಾಂತಿ ಅಂತ ಬರೋಂತ ಒಂದು ಫೀಲಿಂಗ್, ಏನೋ ಒಂದು ವಾಕರಿಕೆ ಅನ್ನೋ ಒಂದು ವರ್ಡ್ ಹೇಳ್ತೀವಲ್ಲ ಆ ತರ. ಅಥವಾ ಒಂದೊಂದ್ಸರಿ ತುಂಬಾ ಅತಿಯಾದ ವಾಂತಿ, ದಿನಕ್ಕೆ ಒಂದು 7 ಸರಿ 8 ಸರಿ ಏನು ತಿಂದ್ರೂ ದಕ್ಕದೆ ವಾಂತಿ ಆಗೋದು, ಇದೆಲ್ಲ ಮುಖ್ಯ. ಹೈಪರ್ ಎಮಿಸಿಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಅದಕ್ಕೆ. ಇದಕ್ಕೆಲ್ಲ ಕಾರಣ ಒಂದು ಜೆನೆಟಿಕಲಿ ಅನ್ಬೋದು, ಇನ್ನೊಂದು ಅದಕ್ಕೆ ಕಾರಣನೇ ಇಲ್ಲ ಅಂತನೂ ಸೈನ್ಸ್ ಹೇಳುತ್ತೆ. ಆದ್ರೆ ಸಾಧಾರಣವಾಗಿ ನಾವೆಲ್ಲ ಅಂದ್ಕೊಂಡಿರೋದು ಹಾರ್ಮೋನ್ಗಳ ಒಂದು ಏನು ಅಲ್ಲಿ ವಿಸರ್ಜನೆ ಆಗುತ್ತೆ, ಅದು ಆದ ತಕ್ಷಣ ಏರುಪೇರು ಆಗುತ್ತೆ. ಪ್ರೊಜೆಸ್ಟ್ರೋಜನ್ ಅನ್ನೋ ಹಾರ್ಮೋನು ಮಗುವಿನ ಅಂಗಾಂಗಗಳ ಬೆಳವಣಿಗೆ ತುಂಬಾ ಪೂರಕ. ಅದು ಆ ಹಾರ್ಮೋನ್ ಯಾವಾಗ ಉತ್ಪತ್ತಿ ಪ್ಲಾಸೆಂಟದಿಂದ ಶುರುವಾದಂಗ ಆದಂಗೆ ಬೀಟಾ HCG ಅಂತ ಇನ್ನೊಂದು ಕಣನು ಸ್ಟಾರ್ಟ್ ಆಗುತ್ತೆ. ಅವಾಗ ಇವರಿಗೆ ಆ ವಾಮಿಟಿಂಗ್ ಸೆನ್ಸೇಷನ್ ತಾನಾಗಿ ಶುರುವಾಗುತ್ತೆ. ಆದ್ರೆ ಇದು ಎಲ್ಲರಿಗೂ ಒಂದೇ ರೀತಿನಲ್ಲಿ ಇರಲ್ಲ. ಈ ಸಮಯದಲ್ಲಿ ಅವ್ರು ಹೇಗೆ ಊಟಗಳನ್ನ ಮಾಡ್ಬೇಕು, ಇದೊಂದು ಮುಖ್ಯ ಪ್ರಶ್ನೆ. ಅವ್ರು ಪಾಪ ಫಸ್ಟ್ ಆಫ್ ಆಲ್ ಅವ್ರಿಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ. ನಾವು ನೀ ತಿನ್ನು, ನೀನ್ ಪ್ರೆಗ್ನೆಂಟ್ ಅಂತ ಮನೆಯವರೆಲ್ಲ ಅವ್ರಿಗೆ ಪ್ರೆಷರ್ ಮಾಡಿದ್ರೆ ಅವ್ರಿಗೆ ಕಷ್ಟನೇ ಆಗ್ಬಿಡುತ್ತೆ. ಈ ಸಮಯದಲ್ಲಿ ನಾವು ಅವ್ರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಆದಷ್ಟು ನೀರಿನ ಅಂಶ ಇರೋ ಆಹಾರ, ಏನಿಲ್ಲ ಅಂದ್ರೂ ಕನಿಷ್ಠ ಪ್ರಮಾಣದಲ್ಲಿ ನೀರುಗಳನ್ನ ಸ್ವಲ್ಪ ಜಾಸ್ತಿ ಸ್ವಲ್ಪ ಪಾನೀಯಗಳನ್ನ ತಗೋಬೇಕು. ಮತ್ತು ಮಸಾಲೆ ಇಲ್ಲದ ಒಂದು ಏನಾದ್ರು ಮೊಸರನ್ನೇ ಆಗ್ಲಿ, ಕಿಚಡಿಗಳೇ ಆಗ್ಲಿ, ಇಂಥದನ್ನ ಸಾಫ್ಟ್ ಆಗಿರೋದನ್ನ, ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಇವಾಗ ಅವರಿಗೆ, ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ. ಆದ್ರಿಂದ ಅದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ, ಈಗ ನಾವು ತಟ್ಟೆನಲ್ಲಿ ಇಷ್ಟು ಊಟ ಬೇಕು ಅಂತ ನಾವ್ ಹೇಗ್ ಹಾಕೊಂಡು ಊಟ ಮಾಡ್ತೀವೋ ಆ ತರ ಅವ್ರಿಗೆ ಆಗದು. ಅವ್ರು ಅದನ್ನ 2 ಗಂಟೆ ಒಂದ್ಸರಿ ಸ್ವಲ್ಪ ಸ್ವಲ್ಪವಾಗಿ ತಗೊಂಡು ಜೀರ್ಣ ಮಾಡ್ಕೋಬೇಕು. ಅದರ ಜೊತೆಗೆ ನಾವು ಅವರಿಗೆ ಕೆಲವು ಮಾತ್ರೆಗಳನ್ನು ಕೂಡ ತುಂಬಾ ಅವಶ್ಯಕತೆ ಇದ್ದಾಗ ಕೊಡ್ತೀವಿ. ಬಟ್ ಕೆಲವು ಸಂದರ್ಭದಲ್ಲಿ 4-5% ಅತಿಯಾದ ಡಿಹೈಡ್ರೇಷನ್, ಯಾಕಂದ್ರೆ ಅವರು ವಾಂತಿ ಮಾಡ್ಕೊಂಡು ಮಾಡೋದ್ರಿಂದ ನೀರಿನ ದ್ರವ ಬಾಡಿನಲ್ಲಿ ಕಡಿಮೆ ಆಗೋದ್ರಿಂದ ಎಷ್ಟೋ ಸರಿ ಅಡ್ಮಿಷನ್ ಗಳಾಗ್ಬಿಡ್ತಾರೆ. ಹಿಮೋ ಕಾನ್ಸಂಟ್ರೇಷನ್ ಆಗೋದ್ರಿಂದ ಡಿಸಿನೆಸ್ ಬರೋದು, ಹೆಡ್ಏಕ್ ಬರೋದು, ನಿದ್ದೆ ಇಲ್ಲದೆ ಇರೋದು, ಇದೆಲ್ಲ ಕಾರಣಗಳು ಈ ಒಂದು ಹಾರ್ಮೋನ್ಗಳ ಒಂದು ಸ್ರವದಿಂದ ಆಗಕ್ ಶುರುವಾಗುತ್ತೆ. ಆದ್ರೆ 3 ತಿಂಗಳಾಗಿ ಯಾವಾಗ ಪ್ಲಾಸೆಂಟಾ ಫಾರ್ಮೇಶನ್ ಅಂತೀವಿ, 3 ತಿಂಗಳಿನಲ್ಲಿ ಅವರು ನೀರಿನ ಅಂಶ ಇರುವಂತದ್ದು, ಹಣ್ಣಿನ ರಸ, ಮಜ್ಜಿಗೆ, ನೀರು ಅದನ್ನ ತಗೊಳ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಫಿಸಿ ಡ್ರಿಂಕ್ಸ್ಗಳು ಮತ್ತೆ ಈ ಕ್ಯಾಂಡ್ ಪ್ರೋಸೆಸ್ಡ್ ಇದನ್ನ ಅಂದ್ರೆ ಫ್ರೂಟ್ ಜ್ಯೂಸು, ಅದನ್ನು ಕೂಡ ಅದ್ರಲ್ಲಿ ಪೂರ್ತಿ ಸಕ್ಕರೆ ಇರುತ್ತೆ, ಆದ್ರೆ ಯಾವುದು ನ್ಯೂಟ್ರಿಷನ್ ಇರೋದಿಲ್ಲ.
ಅದನ್ನ ಬಿಡಬೇಕು. ಯಾಕಂದ್ರೆ ಮುಂದೆ ಅವ್ರಿಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಬರಕ್ಕೆ ಇದು ಕಾರಣ ಆಗತ್ತೆ ಅನ್ನೋದನ್ನ ಅರ್ಥ ಹೌದು ಹೌದು ಮಾಡ್ಕೊಳ್ಬೇಕು. ಓಕೆ, ಹೌದು. ಮುಂದೆ ಹೋಗೋಣ. ಎಸ್ಪೆಷಲಿ ಫ್ರೂಟ್ ಜ್ಯೂಸ್ ಏನಾದ್ರು ತಗೊಳ್ಳೋದ್ರೆ ಮನೆಯಲ್ಲೇ ಮಾಡಿದ ಫ್ರೂಟ್ ಜ್ಯೂಸ್ಗಳು, ಮನೆಯಲ್ಲೇ ಈಗ ಮಾಡಬೇಕು. ಹೌದು. ಪೊಮೊಗ್ರನೇಟೇ ಆಗ್ಲಿ, ಕಿತ್ತಳೆ ಹಣ್ಣಿನ ರಸನೇ ಆಗ್ಲಿ, ಮತ್ತೆ ಹ್ಮ್. ಎಳ್ನೀರುಗಳು ನಮ್ಗೆ ದೇವ್ರು ಕೊಟ್ಟಿರೋ ಒಂದು ಅತಿಯಾದ ಒಳ್ಳೆಯ ಪಾನೀಯ ಅಂದ್ರೆ ಎಳನೀರು, ಉತ್ತಮವಾದಂಥದ್ದು, ಎಂಡಪ್ಪಪ್ಪನ. ಉತ್ತಮವಾದಂಥದ್ದು. ಹೌದು, ಹೌದು. ಹೌದು. ಅದು ಮತ್ತೆ ನಿಂಬೆ ಹಣ್ಣಿನ ಶರಬತ್ಗಳು ಈ ತರದ್ದು, ಅಥವಾ ಹಣ್ಣುಗಳನ್ನೇ ಬೇಕಾದ್ರೂ ಸ್ವಲ್ಪ ತಿನ್ಕೊಂಡು ಅವರು ಆ ಹ್ಮ್. 3 ತಿಂಗಳನ್ನ ತುಂಬಾ ನಿಧಾನವಾಗಿ ಅದನ್ನ ತಗೊಂಡು ಹೋದ್ರೆ ಮಗುವಿಗೆ ಯಾವುದೇ ಹ್ಮ್. ತೊಂದರೆ ಆಗದೆ ಅವರು ಹ್ಮ್. ಅನುಕೂಲಕರವಾಗಿ ಅವ್ರು 4ನೇ ತಿಂಗಳಿಗೆ ಕಾಲಿಡ್ಬೋದು. ಅದು ಸೆಕೆಂಡ್ ಟ್ರೈಮಸ್ಟರ್ ಅಂತೀವಿ. ಸೆಕೆಂಡ್ ಹೌದು. ಟ್ರೈಮಸ್ಟರ್ಗೆ ಅವ್ರು ಯಾವಾಗ ಬರ್ತಾರೆ ಅಷ್ಟೊತ್ತಿಗೆ ಈ ಹಾರ್ಮೋನ್ಗಳ ಒಂದು ಸ್ಟೆಬಿಲಿಟಿ ಆಗ್ಬಿಟ್ಟಿರುತ್ತೆ. ಈ ಹಾರ್ಮೋನ್ಗಳು ಹ್ಮ್. ಏನು ಸ್ರವಿಸಕ್ಕೆ ಪ್ರಾರಂಭ ಆಗಿರುತ್ತೆ ಅದು ಹ್ಮ್. ಪ್ಲಾಸೆಂಟಲ್ ಫಾರ್ಮೇಶನ್ ಆಗಿರೋದ್ರಿಂದ, ಪ್ಲಾಸೆಂಟಾ ಹ್ಮ್. ಸ್ಟೆಬಿಲೈಸ್ ಆಗೋದ್ರಿಂದ ಹಾರ್ಮೋನ್ಗಳ ಒಂದು ಏರುಪೇರುನು ಕಡಿಮೆ ಆಗಿರುತ್ತೆ. ಸೊ ನಾವು ಹ್ಮ್. 4ನೇ ತಿಂಗಳಿಂದ ಏನು 7, 8ನೇ ತಿಂಗಳವರೆಗೂ ಅದೊಂದು ಹ್ಮ್. ಗೋಲ್ಡನ್ ಟ್ರೈಮಸ್ಟರ್ ಅಂತೀವಿ. ಈ ಸಮಯದಲ್ಲಿ ಅವಳಿಗೆ ವಾಂತಿ ಕಡಿಮೆ ಅವ್ರಿಗೆ ಆಗ್ಬಿಡುತ್ತೆ. ಅಲ್ಲ, ಆವಾಗ ಹ್ಮ್. ಅವ್ರಿಗೆ ಬಯಕೆ ಹೆಚ್ಚಾಗ್ಬೇಕು. ಆ ಹಳೆ ಹ್ಮ್. ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲರೂ ಒಬ್ಬೊಬ್ರು ತಮ್ಮ ತಮ್ಮ ಮನೆಗ್ ಕರೆದ್ಬಿಟ್ಟು ಮನೆ ಕರಿಯೋರು. ಸೀಮಂತ ಮಾಡ್ಬಿಟ್ಟು ಎಲ್ಲಾ ತರಾತುರಿ ಆಹಾರಗಳನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಹೌದು ಹೌದು ಈ ಸಮಯದಲ್ಲಿ ಭ್ರೂಣನು ಬೆಳೀತಾ ಇರತ್ತೆ, ಅವಳಿಗೆ ಜೀರ್ಣ ಶಕ್ತಿನೂ ಚೆನ್ನಾಗಿರುತ್ತೆ, ಇನ್ನು ಹೌದು ಭ್ರೂಣ ಹೌದು ದೊಡ್ಡದಾಗ್ಬಿಟ್ಟು ಹೊಟ್ಟೆ ಮೇಲೆ ಕಾಂಪ್ರೆಷನ್ ಆಗಿರೋದಿಲ್ಲ. ಆ ಪೀರಿಯಡ್ ನಲ್ಲಿ ಏನೇನು ಬೈಕೆ ಇರುತ್ತೋ ಏನೇನಿರುತ್ತೋ ಅದೆಲ್ಲ ಚೆನ್ನಾಗಿ ಎಲ್ಲ ತಿನ್ಬೇಕು ಅಂತ. ಎಲ್ಲ ಒಂದೊಂದು ಮನೆಗೆ ಒಬ್ರು ಊಟಕ್ಕೆ ಕರಿಯೋ ವಾಡಿಕೆ ಇತ್ತು ಮೊದ್ಲಿನ ಹೌದು. ಒಂದು ಸಮಯದಲ್ಲಿ. ಯಾಕಂದ್ರೆ ಈಗೂ ಒಂದು ವಟಾರ ಮಾಡೋದು ತರ ವಾಸಿ. ಇರೋರು, ಎಲ್ಲ ಒಂದ್ ಹ್ಮ್. ಸಣ್ಣ ಪ್ಲೇಸ್ ಅಲ್ಲಿ ಎಲ್ಲ ಒಂದು ವಟಾರ ತರ ಇರೋರು. ಆ ಬಟ್ ಅದೇ ಆ ಬಯಕೆಯ ರೂಪದಲ್ಲಿ ಅವ್ರು ಊಟಕ್ಕೆ ಹೋದಾಗ ಅವ್ರಿಗೆ ಬೇಕಾದ ಒಂದು ಪ್ರೋಟೀನ್ ಅಂಶ ಆಗ್ಲಿ, ನಾರಿನ ಹ್ಮ್. ಅಂಶದ ಹಣ್ಣುಗಳಾಗ್ಲಿ, ಮತ್ತೆ ಹೆಚ್ಚಿನ ಒಂದು ನೀರಿನ ಅಂಶದ ಒಂದು ಪದಾರ್ಥಗಳು, ಮಸಾಲೆಗಳು ಕಡಿಮೆ ಇದ್ದು ಗ್ಯಾಸ್ ಆಗದೆ ಇರ್ಲಿ ಅಂತ. ಯಾಕಂದ್ರೆ ಸಾಧಾರಣವಾಗಿ ಗರ್ಭಕೋಶ ಯಾವಾಗ ಹಿಗ್ಲಿಕ್ ಶುರು ಮಾಡುತ್ತೆ, ಹ್ಮ್. ಇಂಟೆಸ್ಟೈನ್ಗಳು ಅವಾಗ ಅವೆಲ್ಲ ಗ್ಯಾಸ್ ತುಂಬಾ ಜಾಸ್ತಿ ಹಿಡ್ಕೊಂಡು ಹ್ಮ್. ಮಲಬದ್ಧತೆ ಆಗೋದು, ಮತ್ತೆ ಡಿಸ್ಕಂಫರ್ಟ್ ಆಗೋದು, ರಾತ್ರಿ ಹೊತ್ತು ನಿದ್ದೆ ಬರ್ದೆ ಆಮೇಲೆ ಅವಾಗ ಇಲ್ಲಿ ಒಂದು. ಪ್ರೋಟೀನ್ಗಳು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಹೌದು ಹೌದು ದ್ವಿದಳಗಳಾದಂತ ಹೆಸರು ಕಾಳೆ, ಹೆಸರು ಬೇಳೆ ಹೌದು ಮತ್ತೆ ಕಡಲೆಬೇಳೆ, ಆಮೇಲೆ ಕಡಲೆಕಾಯ್ದು ಇದ್ರದ್ದು ಕೋಸಂಬರಿ ತರ ಹೌದು ಮಾಡ್ಕೊಂಡು ಬಟಾಣಿ. ಲಿಂಬೆ ಹಣ್ಣು ಹೌದು ಹಾಕೊಂಡು ಅದನ್ನ ತಿನ್ನೋದು ಆರೋಗ್ಯಕ್ಕೆ ಹೌದು ಬಹಳ ಆದಷ್ಟು ಒಳ್ಳೇದು. ನಾವು ಆ ಸ್ಯಾಲೆಡ್ ಅಂತ ಏನ್ ಹೇಳ್ತೀವಿ ಅದನ್ನ ಹ್ಮ್. ಹಣ್ಣುಗಳ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದಷ್ಟು ಅವರಿಗೆ ಬೇಕಾದ ಒಂದು ವೈಟಮಿನ್ಗಳಾಗ್ಲಿ ಪ್ರೋಟೀನ್ ಆಗ್ಲಿ ಹ್ಮ್. ಸಿಗುತ್ತೆ. ಹ್ಮ್. ಸಾಧಾರಣವಾಗಿ ಎಗ್ ಅದನ್ನ ತಿನ್ನೋರು ವೈಟ್ ಪಾರ್ಟ್ ಆಫ್ ದ ಎಗ್ ತಿನ್ಬೋದು ಅನ್ಬೋದು. ಅದ್ರ ಬಗ್ಗೆ ತುಂಬಾ ಜನಕ್ಕೆ ಆದ್ರೆ ಒಂದು ಕನ್ಫ್ಯೂಷನ್ ಇದೆ. ಅದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ರಕ್ತಹೀನತೆ ಆಗ್ಬಾರ್ದು ಅಂತಂದ್ರೆ ಹಾ ಹಸಿರು ಸೊಪ್ಪುಗಳು, ಹ್ಮ್ ಆ ಹಸಿರು ಸೊಪ್ಪುಗಳು. ಸೊಪ್ಪುಗಳನ್ನ ತಗೊಂಡಾಗ ಅದರಲ್ಲಿ ಅವ್ರಿಗೆ ಫೈಬರು ಬರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸು ಬರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಹಾರ್ಟ್ ಟ್ರಬಲ್ ಬರೋದು ಕೂಡ ಕಡಿಮೆ ಆಗತ್ತೆ. ಕಡಿಮೆ ಹಾಗಾಗಿ ಆಗತ್ತೆ. ದಿನಕ್ಕೆ 2-3 ತರಕಾರಿಗಳನ್ನ ತಗೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಬಾರಿ ಒಳ್ಳೇದು. ಒಂದು ಅದೇ ನಾವು ಎಲ್ಲಾ ಹಣ್ಣುಗಳನ್ನ ತಗೊಳ್ಬೇಕು. ಹೌದು, ಹಣ್ಣು ಅದೇ ಎಲ್ಲಾ ತರಕಾರಿಗಳು ಬಣ್ಣಗಳ ದ್ವಿದಳ. ಹ್ಮ್. ಹ್ಮ್. ಎಲ್ಲಾ ಬಣ್ಣಗಳಿರೋ ಒಂದು ಆಹಾರ ಇರ್ಬೇಕು ತಟ್ಟೆಯಲ್ಲಿ ಅಂತೀವಿ ನಾವು, ಕಲರ್ಫುಲ್. ಹ್ಮ್. ಅದ್ರೊಳಗಡೆ ಏನು ಅಂತಂದ್ರೆ ಕೇಸರಿ ಹಸಿರು ಅಂದ್ರೆ ಇವೆಲ್ಲ ಸೊಪ್ಪುಗಳು ಬರ್ಬೇಕು, ಪ್ರೋಟೀನ್ಗಳು ಬರ್ಬೇಕು, ಕ್ಯಾರೆಟ್ ಬರ್ಬೇಕು, ಹಣ್ಣುಗಳು ಅಂದ್ರೆ ಹ್ಮ್. ರೆಡ್ ಇರ್ಬೋದು, ಟೊಮೆಟೊಗಳು ಬರ್ಬೇಕು. ಆತರ ಎಲ್ಲ ಕಲರ್ಫುಲ್ ಆಹಾರವನ್ನ ಸೇವಿಸ್ಬೇಕು. ಮತ್ತೆ ಹ್ಮ್. ಅದ್ರೊಳಗಡೆಗೆ ಈ ಎಣ್ಣೆ ಪದಾರ್ಥಗಳು ತುಂಬಾ ಕಡಿಮೆ ಇರ್ಬೇಕು. ಬಟ್ ಹ್ಮ್. ತುಪ್ಪನ ಸೇವಿಸೋದು ಒಂದು ಉತ್ತಮ ಅಂತ ಒಳ್ಳೇದು, ಕೆಲವು ಬಹಳ ವದಂತಿಗಳು ಒಳ್ಳೇದು. ಹೇಳ್ತಾರೆ. ಹೌದು, ಅದು ಹೌದು, ಒಳ್ಳೇದು. ಹೌದು. ಹ್ಮ್. ಅದು ಒಳ್ಳೇದು ಅಂತ ಯಾಕೆ ಅದರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಪೈಲ್ಸ್, ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಏನಂತೀವಿ ಅದು ತುಂಬಾ ಕಾಮನ್ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ, ಯಾಕಂದ್ರೆ ಹ್ಮ್. ಗರ್ಭಚೀಲದ ಪ್ರೆಷರ್ ಇಂದ. ಸೊ ಇದಕ್ಕೆಲ್ಲ ನಾವು ಯಾವಾಗ ಅದು ನೀರ್ ಜಾಸ್ತಿ ಕುಡಿದು ಅವ್ರು ಮತ್ತೆ ಈ ಖರ್ಜೂರದ ಫ್ರೂಟ್ಸ್, ಡೇಟ್ಸ್, ಮತ್ತೆ ಒಣ ಹ್ಮ್. ದ್ರಾಕ್ಷಿ, ಡ್ರೈ ಈ ಡ್ರೈ ಫ್ರೂಟ್ಸು. ಫ್ರೂಟ್ಸ್ ಹ್ಮ್. ಗಳನ್ನು ತಗೊಳ್ಳೋದನ್ನು ತುಂಬಾ ಮುಖ್ಯ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಹ್ಮ್. ಅದ್ರೊಳಗೆಲ್ಲ ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಮತ್ತೆ ಹ್ಮ್. ವೈಟಮಿನ್ಸ್ ಗಳು ತುಂಬಾ ಹೇರಳವಾಗಿರೋದ್ರಿಂದ ಇದನ್ನೆಲ್ಲ ತಗೋಬೇಕು. ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ ಅವಳು ಇಬ್ಬರಿಗಾಗಷ್ಟು ಊಟ ಮಾಡ್ಬೇಕು ಅನ್ನೋದು ಕೆಲವು ಮನೆಗಳಲ್ಲಿ ಇನ್ನೂ ಇದೆ. ನೀನು ಊಟ ಹ್ಮ್. ಮಾಡ್ತಿದೀಯ, ಒಂದು ಮಗು ಹೊಟ್ಟೆನಲ್ಲಿ ಇಟ್ಕೊಂಡು ಬರೀ ಒಬ್ರಿಗಾಗಷ್ಟು ತಿಂತಾ ಇಲ್ಲ ಅಂತ. ಅದು ಒಂದು ತಪ್ಪು ಕಲ್ಪನೆ. ಆ ತಿನ್ನೋ ಆಹಾರನಲ್ಲಿ ಅವಳು ಎಷ್ಟು ಕ್ಯಾಲರೀಸ್ ಅಲ್ಲಿ ತಿಂತಾ ಇದ್ದಾಳೆ, ಎಷ್ಟು ಪ್ರೋಟೀನ್. ಈಗ ನಾವು 2 ಗ್ರಾಮ್/kg ಬಾಡಿ ವೇಟ್ ಬರಬೇಕು ಹ್ಮ್. ಪ್ರೋಟೀನು ಅಂತೀವಿ. ಒಂದಿಷ್ಟು ಶೇಂಗಾ ಬೀಜ ಅಥವಾ ಬಾದಾಮ ಒಂದು ಕೈನಲ್ಲಿ ಹಿಡಿಯಷ್ಟು ಅವ್ರು ದಿನ ತಿನ್ನೋದ್ರಿಂದನೂ ಪ್ರೋಟೀನ್ ಸಿಗುತ್ತೆ. ಸೊ ಇದನ್ನೆಲ್ಲ ಅದ್ರಲ್ಲೂ ಇಟ್ಕೊಂಡು ನಾವು ಅದ್ರಲ್ಲೂ ಕೂಡ ಬಾದಾಮನ್ನ ನೆನೆ ಹಾಕ್ಬಿಟ್ಟು ಸಿಪ್ಪೆ ತೆಗೆದು ನೆನೆ ಹಾಕಿ. ಬೆಳಗ್ಗೆ ಹೌದು ತಗೊಂಡ್ರೆ ಆ ಭ್ರೂಣ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೌದು ಭಾವನೆ. ಆ ಸಿಪ್ಪೆ ಆಮೇಲೆ ಸಿಪ್ಪೆ ತೆಗಿಬೇಕು ಅದು ಮೂರನೇ ಬಾದಾಮ್ದು. ಹೌದು, ಮೂರನೇ ಟ್ರೈಮಿಸ್ಟರ್ಗೆ ಹೋದಾಗ ಹ್ಮ್ 3ನೇ ಟ್ರೈಮಸ್ಟರ್ಗೆ ಹೋದಾಗ ಅವಳಿಗೆ ಮತ್ತೆ ಆ ಮೊದಲನೇ ಒಂದು ಟ್ರೈಮಸ್ಟರ್ ಸ್ವಲ್ಪ ಅನುಭವಿಸುವ ಕಿರಿಕಿರಿ ಇಲ್ಲಿ ಬರುತ್ತೆ. ಯಾಕೆಂದ್ರೆ ಹಾ, ಫುಲ್ ಮಗು ಬೆಳೆದು ಹೊಟ್ಟೆನ ಇಂಟೆಸ್ಟೈನ್ ಎಲ್ಲ ದೊಡ್ಡದಾಗಿರುತ್ತೆ. ತಳ್ಳಿಬಿಟ್ಟಿರೋದ್ರಿಂದ ಒಂದು ಹ್ಮ್. ಕಾನ್ಸ್ಟಿಪೇಷನ್ ಬರ್ಬೋದು ಅವಳಿಗೆ.
ಮತ್ತೆ ಹ್ಮ್. ತಿನ್ಲಿಕ್ಕೆ ಒಂದ್ ಸ್ವಲ್ಪ ಊಟಕ್ಕೆ ಬೇಕು ಅನ್ನೋ ಆಸೆ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದ್ರೆ ಪಚನ ಯಾಕಂದ್ರೆ ಕ್ರಿಯೆ ಕಡಿಮೆ ಮೇಲೆ ಬಂದ್ ಆಗೋದ್ರಿಂದ, ಅಲ್ಲ, ಹೊಟ್ಟೆ ಮೇಲೆ ಭಾರ ಬಿದ್ದಿರುತ್ತೆ ಈ ಬೆಳೆದಿರೋ ಭಾರ ಬಿದ್ದಿರೋದ್ರಿಂದ ಭ್ರೂಣದ್ದು. ಹಾ. ಹ್ಮ್. ಹ್ಮ್. ಬಿದ್ದಿರೋದ್ರಿಂದ ಆಮೇಲೆ ಒಂದು ಡಿಸ್ಕಂಫರ್ಟ್ ಇರುತ್ತೆ. ಯಾಕಂದ್ರೆ ಮಗು ತುಂಬಾ ಓಡಾಡ್ತಾ ಇರುತ್ತೆ, ರಾತ್ರಿ ಹ್ಮ್. ನಿದ್ದೆ ಸಾಕಾಗ್ತಾ ಇರೋದಿಲ್ಲ. ಒಂದ್ಮೇಲೆ ಹ್ಮ್. ಹೆರಿಗೆ ಡೇಟ್ ಬರ್ತಾ ಇದ್ದಾಗ ಅನ್ನೆಸರಿ ಹ್ಮ್. ಆಂಗ್ಸೈಟಿ, ಯಾರೋ ಹ್ಮ್. ಫ್ರೆಂಡ್ಸಿಗೆ ಏನೋ ಆಯ್ತು ಅಂತ ಕೇಳ್ಕೊಂಡ್ಬಿಟ್ಟಿರ್ತಾಳೆ, ನನಗೂ ಇಲ್ಲ ಆತರ ಹ್ಮ್. ತೊಂದರೆ ಆಗುತ್ತೋ ಅನ್ನೋ ಒಂದು ಭಯದಲ್ಲಿ ಬಿದ್ದಿರೋದ್ರಿಂದ ಈ ಸೊ ಸಮಯದಲ್ಲಿ ಯಾವಾಗ್ಲೂ ಮತ್ತೆ ಸ್ವಲ್ಪ ಪರಿಮಳ ದೇವಿ ಅವ್ರ ನೀವು ಹೇಳೋದನ್ನ ಕೇಳಿದ್ರೆ, ಆಹಾರ ಅಂದ್ರೆ ಎರಡು ತರದ ಆಹಾರ. ಒಂದು ಹೊಟ್ಟೆಗೆ ಹೌದು ತಗೊಳ್ಳೋ ಆಹಾರ, ಇನ್ನೊಂದು ನೆತ್ತಿಗೆ ಹೌದು ತಗೊಳ್ಳೋ ಆಹಾರ. ಮನಸ್ಸಿಗೆ ಫುಡ್ ಫಾರ್ ಥಾಟ್ ಅಂತ. ಆ ಫುಡ್ ಫಾರ್ ಹೌದು ಥಾಟ್ಗೆ ಅಲ್ಲಿ ಒಳ್ಳೆ ವಿಚಾರಗಳನ್ನ ಮಾತ್ರ ತಿಳ್ಕೊಳ್ಬೇಕು. ಹೌದು ಹಾಗಾಯ್ತು ಹೀಗಾಯ್ತು ಲಟ್ಟಾಯ್ತು ಲಿಗಾಡಾಯ್ತು ಹೌದು ಅನ್ನೋದನ್ನ ತಲೆಯಲ್ಲಿ ತುಂಬಿಕೊಳ್ಬಾರ್ದು ಅಂತ ಹೌದು ಹೇಳ್ತಾ ಇದ್ದೀರಿ. ಹೌದು ಆಮೇಲೆ ದೇವರ ಆದಷ್ಟು ಭಕ್ತಿ ಗೀತೆಗಳನ್ನ ಕೇಳ್ಕೊಂಡು ನಗನಗತ ಸಂತೋಷವಾಗಿ ಖುಷಿಯಾಗಿರೋದನ್ನ ಕಲಿಬೇಕು ಅಂತ. ಹೌದು ಓಕೆ, ಹೌದು ಮುಂದೆ ಹೇಳಿ. ಆದಷ್ಟು ಪಾಸಿಟಿವ್ ಆಗಿ ಇರಬೇಕು. ಸೊ ಈ ತರ ಹ್ಮ್. ಇದ್ದಾಗ ಎಲ್ಲಾ ಆಹಾರನು ತಗೋಬಹುದು, ಆದ್ರೆ ಚೆನ್ನಾಗಿ ಪಚನ ಆಗಂಗೆ ತುಂಬಾ ಬೇಯಿಸ್ಬಿಟ್ಟು ಸಾಫ್ಟ್ ಆಗಿ ಇದ್ದಾಗ ಸ್ವಲ್ಪ ಹ್ಮ್. ಸ್ವಲ್ಪನೇ, ಮತ್ತು ಅವಾಗ್ಲೂ ಕೂಡ ಒಂದೇ ಸರಿಗೆ ಈಗ ಎರಡನೇ ಟ್ರೈಮೆಸ್ಟರ್ ಅಲ್ಲಿ ತಗೊಳ್ಳಷ್ಟು ಚೆನ್ನಾಗಿ ತಗೊಳ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸ್ವಲ್ಪ ಹ್ಮ್. ಕಡಿಮೆ ಆದ್ರೂ ನಿಯಮಿತವಾಗಿ ಹ್ಮ್. ಎರಡೆರಡು ಗಂಟೆಗೆ ಒಂದ್ಸರಿ ತಗೊಂಡು ನೀರಿನ ಅಂಶ ಮಾತ್ರ ಕಡಿಮೆ ಆಗ್ದಂಗೆ ನೋಡ್ಕೊಳ್ಳೋದು ಹ್ಮ್. ಒಂದು ದೊಡ್ಡ ಕರ್ತವ್ಯ ಅಂತ ಹೇಳ್ಬೋದು. ಇದು ಹ್ಮ್. ನಾವು ಹ್ಮ್. ಮೂರನೇ ಟ್ರೈಮೆಸ್ಟರ್ ನಲ್ಲಿ ತಗೊಂಡ್ಮೇಲೆ ನೆಕ್ಸ್ಟ್ ಬರೋದು ಹ್ಮ್. ಬಾಣಂತಿತನದ ಆರೈಕೆ ಅಂತ ನಾವು ಹೇಳ್ಬೋದು. ಹೌದು. ಬಾಣಂತಿತನ ಅಂದ್ರೆ ಏನು ಅಂದ್ರೆ, ಹೆರಿಗೆ ಹ್ಮ್. ಆಗಿದೆ, ಹೆರಿಗೆ ಹ್ಮ್. ಆದ ತಕ್ಷಣ ಅವಳಿಗೆ ಒಂದು ಭಾರ ಮೈ ಮೇಲಿಂದ ಹೋದಂಗ ಆಗುತ್ತೆ, ಅವಳು ತುಂಬಾ ರಿಲ್ಯಾಕ್ಸ್ ಆಗ್ಬಿಡ್ತಾಳೆ. ಬಟ್ ಹ್ಮ್. ಹ್ಮ್. ರಿಲ್ಯಾಕ್ಸ್ ಆದ್ರೂ ಅವಳ ಮೈನಲ್ಲಿ ತುಂಬಾ ಶಕ್ತಿ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಅವಳು ಬ್ಲಡ್ ರಕ್ತ ಲಾಸ್ ಆಗಿರುತ್ತೆ, ಕಳ್ಕೊಂಡಿರ್ತಾಳೆ. ಹ್ಮ್. ಪ್ರೋಟೀನು ವೈಟಮಿನ್ಸ್ ಎಲ್ಲ ಕಡಿಮೆ ಆಗಿರುತ್ತೆ. ಇದೆಲ್ಲ ಆಗಿರೋದ್ರಿಂದ ಅವಳಿಗೆ ತುಂಬಾ ನಿಶ್ಶಕ್ತಿ, ವೈಟಮಿನ್ಗಳ ಕೊರತೆ, ರಕ್ತದ ಕೊರತೆ ಇದೆಲ್ಲ ಉಂಟಾಗ್ಬೋದು. ಸಹಜವಾಗಿ ಹೆರಿಗೆ ಆಗ್ಲಿ ಸಿಸೇರಿಯನ್ನೇ ಆಗ್ಲಿ ಕೆಲವು ಅಂಶಗಳು ಕಡಿಮೆ ಆಗ್ಬೋದು ಅವಳ ಮೈನಲ್ಲಿ. ಆದ್ರಿಂದ ಹ್ಮ್. ಆ ಸಮಯದಲ್ಲಿ ಹೆಚ್ಚಿನ ಆಹಾರದ ಕಡೆ ಅವರು ಗಮನ ಕೊಡ್ಲೇಬೇಕು. ಎಸ್ಪೆಷಲಿ ಮತ್ತೊಂದು ಕರ್ತವ್ಯ ಅಂದ್ರೆ ಅವಳಿಗೆ ಮಗುವಿನ ಹಾಲು ಕುಡಿಸೋ ಒಂದು ಹ್ಮ್. ಕರ್ತವ್ಯನೂ ಇರುತ್ತೆ. ಕರ್ತವ್ಯ ನಿದ್ದೆಯ ಇರುತ್ತೆ. ಒಂದು ಹೌದು. ಕೊರತೆನೂ ಉಂಟಾಗ್ಬೋದು. ಸೊ ಹಾಲು ಹೆಚ್ಚು ಅಂತ ಬರುವಂತ ಅವಳಿಗೂನು ಶಕ್ತಿ ಸಿಗ್ಬೇಕು, ಮತ್ತೆ ಅವಳಿಗೂ ವೈಟಮಿನ್ಗಳು ಸಿಗ್ಬೇಕು, ಅವಳಿಗೆ ಬೇಕಾದ ಒಂದು ಪುಷ್ಟಿಕರ ಆಹಾರ ಇರಬೇಕು. ಅದರಿಂದ ಮಗುವಿಗೆ ಹಾಲು ಕೂಡ ಉತ್ಪತ್ತಿ ಆಗ್ಬೇಕು. ಹ್ಮ್. ಸಹಜವಾಗಿ ನೈಸರ್ಗಿಕವಾಗಿ ಹಾಲು ಉತ್ಪತ್ತಿ ಆದ್ರೂ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬರ್ಬೇಕು ಅಂದ್ರೆ ಮತ್ತೆ ಹ್ಮ್. ಪ್ರೋಟೀನ್ಗಳನ್ನು ತಗೋಬೇಕು, ನೀರಿನ ಹ್ಮ್. ಅಂಶ, ಮತ್ತೆ ನಾವು ಇವಾಗಷ್ಟೇ ಅಂದಂಗೆ ದ್ವಿದಳ ಧಾನ್ಯ ಆಗ್ಲಿ, ಮತ್ತೆ ಫೈಬರ್ ತರಕಾರಿಗಳು, ನಾರಿನ ಅಂಶ ಇರೋ ತರಕಾರಿಗಳು. ಕೆಲವು ತರಕಾರಿಗಳಿದೆ, ಅದು ಸೊಪ್ಪನ್ನ ತಿಂದ್ರೆ ಹಾಲು ಜಾಸ್ತಿ ಬರುತ್ತೆ ಹೌದು, ಅಂತಾರೆ. ಅದು ಮೆಂತೆ ಯಾವ್ದು? ಸೊಪ್ಪು, ಸಬ್ಬಸ್ಗೆ ಹ. ಸೊಪ್ಪು, ಮೆಂತೆ ಹ್ಮ್. ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಹ್ಮ್. ಎಸ್ಪೆಷಲಿ ಸಬ್ಬಸ್ಗೆ ಸೊಪ್ಪನ್ನ ತುಂಬಾ ನಾವು ಹ್ಮ್. ಹೇಳ್ತೀವಿ ಅವರಿಗೆ. ಅದಲ್ಲದೆ ಈ ಮೆಂತೆ ಕಾಳಿನ ನೀರು ಕುಡಿಲಿಕ್ಕೆ ಅವ್ರಿಗೆ ಕಷ್ಟ ಆದ್ರಿಂದ ಮೆಂತೆ ಸೊಪ್ಪು, ಮತ್ತೆ ಹ್ಮ್. ಹಾಲು, ಹ್ಮ್. ಹಾಲು ಕೊಡೋದ್ರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಪ್ರತೀತಿನೂ ಉಂಟು. ಅದು ಎಷ್ಟರ ಹ್ಮ್. ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ, ಆದ್ರೆ ಈ ಸೊಪ್ಪುಗಳು ಮಾತ್ರ ಡೆಫಿನೆಟ್ಲಿ ಹಾಲ್ನ ಹೆಚ್ಚಿಗೆ ಮಾಡ್ತವೆ. ಮತ್ತೆ ಪ್ರೋಟೀನ್ಗಳು ಹ್ಮ್. ನಾವೆಲ್ಲ ಈಗ ಗೋಂದು ಉಂಡೆ ಅಂತ, ಅಂಟಿನ ಉಂಡೆ ಅಂತ ಕೊಡೋರು. ಅದನ್ನ ಹೌದು. ಯಾಕೆ ಕೊಡೋರು ಹೌದು. ಅಂದ್ರೆ ಅದ್ರೊಳಗೆ ಸಾಕಷ್ಟು ಡ್ರೈ ಡ್ರೈ ಫ್ರೂಟ್ಸ್. ಫ್ರೂಟ್ಸ್ ಹಾಕಿ, ಮತ್ತೆ ಹ್ಮ್. ಅದ್ರೊಳಗಡೆಗೆ ಈ ಖರ್ಜೂರ ಇಂಥದನ್ನೆಲ್ಲ ಹಾಕಿ ಕೊಡೋದ್ರಿಂದ ಸಾಕಷ್ಟು ಅವರಿಗೆ ಪುಷ್ಟಿ ಸಿಕ್ಕು ಹಾಲು ಉತ್ಪತ್ತಿ ಜಾಸ್ತಿ ಆಗ್ತಿತ್ತು. ಆದ್ರಿಂದ ಹೌದು. ಈ ಒಂದು ಆಹಾರಗಳನ್ನ ಅವರಿಗೆ ಜಾಸ್ತಿ ಹ್ಮ್. ಕೊಡ್ಬೇಕು, ಪ್ರೋಟೀನ್ ಇರೋದಾಗ್ಲಿ, ಮತ್ತೆ ನೀರಿನ ಅಂಶ ಇರೋಂತ ತರಕಾರಿಗಳಾಗ್ಲಿ, ಮತ್ತೆ ಅದಲ್ದೇನೆ ನಾವು ಸೊಪ್ಪುಗಳ ತರಕಾರಿನಲ್ಲಿ ಹಾಲು ಉತ್ಪತ್ತಿ ಮಾಡೋದನ್ನ ಅಂತ ತರಕಾರಿಗಳನ್ನ ಕೊಡ್ಬೇಕು. ಅದ್ರ ಜೊತೆಗೆ ಯಾವಾಗ ಅವರು ನಿಯಮಿತವಾಗಿ ಒಂದು 3 ಸರಿನಾರು ಚೆನ್ನಾಗಿ ಊಟ ಮಾಡೋದ್ರಿಂದ ತುಪ್ಪದ ಹ್ಮ್. ಅಂಶನೂ ಕೊಡ್ಬೇಕು ಅಂತ ಹೌದು. ನಾವು ಹೌದು. ಅದನ್ನ ಹೌದು. ಒಪ್ಕೊಳ್ತೀವಿ. ಸೊ ಎಲ್ಲ ಅಡಿಗೆನು ಮೊಸರು ಹಾಲು, ತುಪ್ಪದಲ್ಲಿ ಮಾಡ್ಬಿಟ್ಟು ತುಪ್ಪದಲ್ಲಿ ಕೊಡ್ಬೇಕು. ಹಾ ಮೊಸರು, ತುಪ್ಪದಲ್ಲಿ ಮಜ್ಜಿಗೆ, ಕೊಡ್ಬೇಕು. ಹಾಲು, ಹಾಲಿನ ಹೌದು, ಉತ್ಪತ್ತಿ ಎಲ್ಲವನ್ನೂ ಕೊಟ್ರೆ ಒಳ್ಳೇದು. ಎಲ್ಲವನ್ನು. ಇನ್ನೊಂದು ಪ್ರಮುಖವಾಗಿ ಅಂತಂದ್ರೆ, ಹಳೇ ಕಾಲದಲ್ಲಿ ಸುಮಾರು ವರ್ಷದ ಹಿಂದೆ ಹೆರಿಗೆ ಆದವಳನ್ನ ಕತ್ಲು ಕೋಣೆಯಲ್ಲಿ ಹಾಕ್ಬಿಡೋರು. ಹಾ ನೀರನ್ನ ನೀರು, ಕುಡಿಯೋದನ್ನ ಕಡಿಮೆ ಮಾಡ್ತಾ ಇದ್ರು. ಯಾರು ಒಳಗಡೆ ಬರ್ದಾಗ ನೋಡ್ಕೊಳ್ತಾ ಇದ್ರು. ಅದ್ ಯಾಕೆಂದ್ರೆ ಇನ್ಫೆಕ್ಷನ್ ಆಗ್ಬಾರ್ದು ಅಂತ. ಆದ್ರೆ ಹಾ ಈಗ ನಾವು ಗಾಳಿ ಬೆಳಕು ಬಿಸಿಲು ಬರೋ ಹಾಗೆ ಕಿಟಕಿಯನ್ನ ಬಾಗಿಲು ಹೌದು ತೆಗೆದಿಟ್ಟು ಹೌದು 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 ಮಗುವಿಗೆ ಜೊತೆಗೆ ನೀರಿನ ಅಂಶ ಅಲ್ಲ, ಕಾಲು ಊತ ಬಂದಿದ್ರೆ ಮಾತ್ರ, ಹಾರ್ಟ್ ಟ್ರಬಲ್ ಇದ್ರೆ ಹಾ ಮಾತ್ರ ನೀರಿನ ಅಂಶ ಕಡಿಮೆ, ಇಲ್ಲಂದ್ರೆ ಹೌದು ಹೌದು. ನೀರನ್ನ ಕಡಿಮೆ ಮಾಡ್ಬೇಕಾಗಿಲ್ಲ. ಅವಳಿಗೆ ಬಾಯಾರಿಕೆ ಇದ್ದಷ್ಟು ಕುಡಿಬಹುದು. ಹೇಳಿ. ಅದೇ ಸ್ವಲ್ಪ ಬಿಸಿಲು ಬೆಳಕು ಬಂದ್ರೆ ವೈಟಮಿನ್ ಡಿ ಕೂಡ ಅವಳಿಗೆ ಸಿಗುತ್ತೆ. ಯಾಕಂದ್ರೆ ಅವಳು ವೈಟಮಿನ್ ಡಿ ಒಳ್ಳೇದು. ಯಥೇಚ್ಛವಾಗಿ ಕ್ಯಾಲ್ಸಿಯಂನ ಎಲ್ಲ ಕಳ್ಕೊಂಡಿರ್ತಾಳೆ ಹೆರಿಗೆ ಸಮಯದಲ್ಲಿ. ಹೌದು. ಸೊ ಹೌದು. ಅದು ಕೂಡ ಅವಳಿಗೆ ಸಿಗ್ಬೋದು. ಮತ್ತೆ ಈ ರಾಗಿ ಹ್ಮ್. ಅಂಬಲಿ ಇಂಥದನ್ನು ಕೊಡೋದ್ರಿಂದನೂ ಅವಳಿಗೆ ಐರನ್ ಸಿಗ್ಬೋದು. ಮತ್ತೆ ಹ್ಮ್. ಹಣ್ಣುಗಳಲ್ಲಿ ವಿಶೇಷವಾಗಿ ಪೊಮೊಗ್ರೆನೇಟ್ ಆಗ್ಲಿ, ಮತ್ತೆ ಹ್ಮ್. ಬಾಳೆಹಣ್ಣನ್ನ ಡಯಾಬಿಟಿಸ್ ಅಂತದ್ ಏನು ಇಲ್ಲ ಅಂದ್ರೆ ಅದನ್ನು ಕೂಡ ಕೊಡ್ಬೋದು. ಯಾಕಂದ್ರೆ ಹ್ಮ್. ಹ್ಮ್. ಮಲಬದ್ಧತೆ ಈ ಫಿಸಿಯಾಲಜಿಕಲ್ ಪೈಲ್ಸ್ ಅಂತ ಆಗುತ್ತೆ ಎಷ್ಟೋ ಹೆಣ್ಮಕ್ಳಿಗೆ ಈ ಒಂದು ಹೌದು. ಬಾಣಂತಿತನದಲ್ಲಿ. ಯಾಕಂದ್ರೆ ನಾರ್ಮಲ್ ಡೆಲಿವರಿನಲ್ಲಿ ಸಾಕಷ್ಟು ಅವ್ರು ಪ್ರೆಷರ್ ಹಾಕಿ ಮಗು ಹೊರಗಡೆ ಬಂದಿರೋದ್ರಿಂದ ಹೌದು. ಫಿಸಿಯಲಾಜಿಕಲ್ ಪೈಲ್ಸ್ ಆಗಿ ಎಷ್ಟೋ ಜನಕ್ಕೆ ಕಾನ್ಸ್ಟಿಪೇಷನ್ ಆಗಿ
ಮತ್ತೆ ಮಲಬದ್ಧತೆ ಆಗೋದ್ರಿಂದ ರಕ್ತವನ್ನು ಕೂಡ ಪೈಲ್ಸು ಮಲದ್ವಾರದಲ್ಲಿ ಅವರು ಫಿಸ್ಟುಲಾ ಇದಾಗ್ಬೋದು. ಎಲ್ಲಾನು ಆಗಿರುತ್ತೆ. ಹ್ಮ್. ಈ ಆದ್ರಿಂದ ಬಾಳೆಹಣ್ಣು ಅಂತಂದ್ರೆ ಅದು ಲ್ಯಾಕ್ಸೇಟಿವ್. ಒಂದು ಮಾತ್ರೆ ಲ್ಯಾಕ್ಸೇಟಿವ್. ತಗೊಳ್ಳೋದ್ರ ಬದಲು ದಿನಕ್ಕೆ ಒಂದು ಬಾಳೆಹಣ್ಣು ಹಾಲು ಕುಡಿದ್ರೆ ಹೌದು. ಅಸಿಡಿಟಿನೂ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಮಲಬದ್ಧತೆನೂ ಹೊರಟೋಗುತ್ತೆ. ಪ್ಲಸ್ ಮಲಬದ್ಧತೆ ಅದರಲ್ಲಿರೋ ಇದು ಸಿರೋಟಿನಿಂದ ಆಂಟಿ ಡಿಪ್ರೆಸೆಂಟ್, ಅವಳಿಗೆ ಆಂಟಿ ಏನಾದ್ರೂ ಡಿಪ್ರೆಸೆಂಟ್ ಮನ್ಸಿಗೆ ಕೂಡ ಇರುತ್ತೆ. ಬೇಜಾರಾದ್ರೆ ಅದು ಕೂಡ ಚೆನ್ನಾಗಾಗತ್ತೆ. ಮತ್ತು ತುಂಬಾ ಸಿರೋಟಿನ್ ಕೂಡ ತುಂಬಾ ಇಸ್ ಎ ಹ್ಯಾಪಿ ಹಾರ್ಮೋನ್. ಹ್ಯಾಪಿ ಹೌದು, ಹಾರ್ಮೋನ್. ತುಂಬಾ ತುಂಬಾ ಮತ್ತೆ ಅವರು ಧನ್ಯವಾದಗಳು ಪರಿಮಳ ಅವರೇ. ಇಷ್ಟು ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ, ಥ್ಯಾಂಕ್ ಇಷ್ಟು ಚಿಕ್ಕ ಶಾರ್ಟ್ ಟೈಮ್ ನಲ್ಲಿ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಯು.